ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ, ನೋಡೋಣ ಬನ್ನಿ. ಹಾಯ್, ಹೆಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸುತ್ತೇನೆ. ಇವತ್ತು ದುಬೈನ ಅತ್ಯಂತ ವಿಶೇಷವಾದ ಸ್ಥಳಗಳಲ್ಲಿ ಒಂದಾದ ಲವ್ ಲೇಕ್ಗೆ ಹೋಗ್ತಾ ಇದ್ದೇವೆ. ಬೆಳಗಿನ ಜಾವ 5 ಗಂಟೆಗೆ ನಾವು ಹೊರಟಿದ್ದೇವೆ. ಈಗ 5:30 ಆಗ್ತಾ ಬಂತು, ನಾವು ಹತ್ತಿರ ಆಗಿದ್ದೇವೆ. ಟೆಂಪ್ರೇಚರ್ ಈಗ 9 ಡಿಗ್ರಿ ಉಂಟು. ತುಂಬ ಚಳಿ ಗಾಳಿ ಬರ್ತಾ ಉಂಟು. ಅದರೊಂದಿಗೆ ಹಕ್ಕಿಗಳ ಚಿಲಿಪಿಲಿ ಕಲರವ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತದೆ. ಈ ಸರೋವರವು ಕೇವಲ ಸ್ವಚ್ಛಂದ ಪರಿಸರ ಮಾತ್ರವಲ್ಲ, ಪ್ರೀತಿಯ ಸಂಕೇತವೂ ಆಗಿದೆ. ಹಾಗೆ ಇಲ್ಲಿ ನೋಡಿಕೊಂಡು ಬರೋಣ. ನೀವು ನೋಡುತ್ತಿರುವುದು ಕೇವಲ ಒಂದು ಸರೋವರವೇ ಅಲ್ಲ. ಇಲ್ಲಿ ನಮ್ಮ ಸ್ನೇಹಿತರು ಮತ್ತು ಪ್ರೀತಿಯವರೊಂದಿಗೆ ಇಲ್ಲಿ ಶಾಂತವಾಗಿರುವ ಸಮಯವನ್ನು ಅನುಭವಿಸಲು ಬೇಕಾದ ಪರ್ಫೆಕ್ಟ್ ಸ್ಪಾಟ್ ಆಗಿದೆ ಇದು. ನಾವೀಗ ಅಲ್ ಕುದ್ರಾ ಪ್ರದೇಶಕ್ಕೆ ಆಗಮಿಸಿದ್ದೇವೆ. ಲವ್ ಲೇಕ್ ಇಲ್ಲಿದೆ. ಇದು ಬಹುಮಟ್ಟಿಗೆ ಶಾಂತ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ತೋರಿಸುವ ಸ್ಥಳ. ಇಲ್ಲಿ ದುಬೈನಲ್ಲಿ ಜನರಿಗೆಲ್ಲ ಒಂದು ಇಷ್ಟವಾದ ಸಂಗತಿ ಅಂದರೆ ಕ್ಯಾಂಪಿಂಗ್ ಮಾಡೋದು. ನೋಡ್ಬೋದು ನೀವು, ಟೆಂಟ್ ಎಲ್ಲ ಹಾಕಿ ರಾತ್ರಿ ಇಲ್ಲೇ ಕಳೆದಿದ್ದಾರೆ. ಚಳಿಗೆ ಟೆಂಟಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಟಿಕ್ಕ ಪಾರ್ಟಿ ಮಾಡಿ ಎಲ್ಲ ಗಮ್ಮತ್ತು ಮಾಡ್ತಾರೆ. ಇಲ್ಲಿನ ಲೇಕಲ್ಲಿ ಎಷ್ಟೊಂದು ಮೀನುಗಳಿದೆ ನೋಡಿ, ದೊಡ್ಡ ದೊಡ್ಡ ಮೀನುಗಳಿದೆ. ಅದು ನಾವು ಹತ್ತಿರ ಹೋದರೆ ಅದಕ್ಕೆ ಭಾಷೆ ಗೊತ್ತಾದ ಹಾಗೆ ಎಲ್ಲ ನಮ್ಮ ಹತ್ತಿರನೇ ಬರ್ತದೆ. ತುಂಬ ಕಲರ್ಫುಲ್ಲಾಗಿ ದೊಡ್ಡ ದೊಡ್ಡ ಮೀನುಗಳನ್ನು ನಾವು ಇಲ್ಲಿ ಕಾಣ್ಬೋದು. ಎಷ್ಟೊಂದು ಜನ ಬಂದರೂ ಇಲ್ಲಿ ತುಂಬ ಶಾಂತವಾದ ವಾತಾವರಣ ಇದೆ. ಮೀನುಗಳನ್ನೆಲ್ಲ ನೋಡಿ, ಈ ಲೇಕನ್ನು ನೋಡಿ ತುಂಬ ಖುಷಿಯಾಗ್ತದೆ. 2 ಹೃದಯಗಳು ಜೋಡಿಸಲ್ಪಟ್ಟಂತೆ ಇರುವ ಈ ಲೇಕಿಗೆ ಲವ್ ಲೇಕ್ ಅಂತ ಹೇಳ್ತಾರೆ. ಇಲ್ಲಿನ ಸೌಂದರ್ಯವನ್ನು ನೋಡುತ್ತಾ ನಾವು ಇಲ್ಲಿ ಮ್ಯಾಗಿ ಮಾಡುವ ಅಂತ. ಮ್ಯಾಗಿ ಒಟ್ಟಿಗೆ ಟೀ ಒಳ್ಳೆಯ ಕಾಂಬಿನೇಷನ್. ಈ ಲವ್ ಲೇಕ್ನ ವಿಶೇಷ ಅಂದರೆ ಕೇವಲ ಲವ್ ಲೇಕ್ ಮಾತ್ರ ನೋಡಲಿಕ್ಕೆ ಬರುವುದಲ್ಲ, ಬದಲಿಗೆ ಇಲ್ಲಿನ ಪರಿಸರ ಮತ್ತು ಅನೇಕ ಪ್ರಾಣಿಜೀವಿಗಳು ಇಲ್ಲಿವೆ. ನಾವು ನೋಡಬಹುದಾದ ವೈವಿಧ್ಯಮಯ ಬಗೆಯ ಪಕ್ಷಿಗಳು, ಮರಗಳು ಇವೆ. ಮ್ಯಾಗಿ ರೆಡಿ ಆಯಿತು, ಈಗ ಟೀ ಕುಡಿಯೋಣ. ಲವ್ ಲೇಕ್ ದುಬೈನ ಒಂದು ಅದ್ಭುತವಾದ ಹೃದಯಾಕಾರದ ಸರೋವರವಾಗಿದೆ. ಇದು ಅಲ್ ಕುದ್ರಾ ಪ್ರದೇಶದ ಬಳಿ ಇದೆ. 2018ರಲ್ಲಿ ದುಬೈಯ ರೋಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ RTA ತಂತ್ರಜ್ಞಾನದಿಂದ ನಿರ್ಮಿಸಲಾಗಿದೆ. ಈ ಸರೋವರವು 2 ಜೋಡಿಯಾಗಿರೋ ಹೃದಯಗಳನ್ನು ಹೊಂದಿದ್ದು ಆಕಾಶದಿಂದ ಅಥವಾ ಏರಿಯಲ್ ಫೋಟೋಗಳ ಮೂಲಕ ಚೆನ್ನಾಗಿ ಕಂಡುಬರುತ್ತದೆ. ಲವ್ ಲೇಕ್ ಸಮುದ್ರದ ಬಳಿ ನಡೆಯಲು ಉತ್ತಮ ಮಾರ್ಗಗಳು, ಬ್ಯಾಂಕ್ಗಳು ಮತ್ತು ಸುಂದರವಾದ ಉದ್ಯಾನಗಳಿದ್ದು ಇದು ಜೋಡಿಗಳ, ಫೋಟೋಗ್ರಾಫರ್ಗಳ ಮತ್ತು ಪ್ರಕೃತಿ ಪ್ರಿಯರಿಗೆ ಅತ್ಯಂತ ಶಾಂತವಾದ ಸ್ಥಳವಾಗಿದೆ. ಇಷ್ಟೊಂದು ಜನ ಕ್ಯಾಂಪಿಂಗ್ ಮಾಡ್ತಿದ್ದಾರೆ, ಆದರೆ ಒಂದು ಕಸ ಕಡ್ಡಿ ಏನೂ ಇಲ್ಲ. ಅಷ್ಟೊಂದು ಕ್ಲೀನಾಗಿ ನೀಟಾಗಿ ಇಲ್ಲಿನ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ. ಕ್ಯಾಂಪಿಂಗ್ ಮಾಡಿದ ನಂತರ ಉಳಿದ ಕಸ ಕಡ್ಡಿಗಳನ್ನು ಆಗಾಗ್ಗೆ ಗಾಡಿ ಬಂದು ಕ್ಲೀನ್ ಮಾಡಿ ತಗೊಂಡು ಹೋಗ್ತಾರೆ. ಹಾಗೆ ಎಲ್ಲ ಕಡೆ ಎಷ್ಟೊಂದು ನೀಟಾಗಿ ಕ್ಲೀನಾಗಿದೆ ನೋಡ್ಬೋದು ನೀವು. ಎಷ್ಟೊಂದು ಥರದ ಹಕ್ಕಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಅದೆಲ್ಲವನ್ನು ನಾನು ನಿಮಗೋಸ್ಕರ ತೋರಿಸ್ತೇನೆ. ನೀವು ಇಲ್ಲಿ ಬರುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತ ಮತ್ತು ಪ್ರೀತಿಯಿಂದ ತುಂಬಿದ ಅನುಭವವನ್ನು ಪಡೆಯುತ್ತೀರಿ. ಇಲ್ಲಿ ಕೊನೆಗೆ ಹೇಳಬೇಕಾದ ಒಂದು ಮಾತೆಂದರೆ, ನೇಚರ್ನೊಂದಿಗೆ ಸಮಯ ಕಳೆಯುವ ಅನುಭವವೇ ನಿಜವಾದ ಸಂತೋಷ. ಇದರೊಂದಿಗೆ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.
ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.